Hello my dear friends, welcome to my YouTube channel Kiran's Food Review and Vlogs. So ಇವತ್ತು ಹೊಸ ಎಪಿಸೋಡ್ ಬಂದಿದ್ದೀವಿ. ಎಲ್ಲಿದ್ದೀವಿ ಅಂದರೆ ಕನಕಪುರ ಮೇನ್ ರೋಡಲ್ಲಿ ಯಲಚೇನಹಳ್ಳಿ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿ. ಸೊ ಲೆಫ್ಟ್ ಸೈಡ್ ಬರುತ್ತೆ ನಿಮಗೆ ಕನಕಪುರದಿಂದ ಬರ್ತಾ ಇದ್ದರೆ. ಈ ಸೈಡ್ ಬನಶಂಕರಿ ಯಲಚೇನಹಳ್ಳಿ ಈ ಕಡೆಯಿಂದ ಬಂದರೆ ನಿಮಗೆ ರೈಟ್ ಸೈಡ್ ಬರುತ್ತೆ. ಲೊಕೇಶನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀವಿ, ಎಕ್ಸಾಕ್ಟ್ ಲೊಕೇಶನ್, ಗೂಗಲ್ ಲೊಕೇಶನ್ನು ಆ್ಯಂಡ್ ಅಡ್ರೆಸ್ ಇರುತ್ತೆ ನಿಮಗೆ. ಸುಜಾತಾ ಮಿಲಿಟರಿ ಹೋಟೆಲ್ ಮೋರ್ ದೆನ್ 20 years ಆಗಿದೆ ಅಂತ ಸ್ಟಾರ್ಟ್ ಮಾಡಿ. ಏನಂದರೆ ಇದು ರೋಡ್ ಆ ಸೈಡ್ ಇದ್ದಿದ್ದನ್ನು ಈ ಕಡೆ ಶಿಫ್ಟ್ ಮಾಡಿದ್ದಾರೆ. ಸೊ ಅವ್ರಿಗೆ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಈಗ ಫುಡ್ ಟ್ರೈ ಮಾಡೋಣ, ಒಳಗೆ ಹೋಗಿ ಹೇಗಿದೆ ಅಂತ ತುಂಬ ವೆಯ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ಕೇಳ್ಪಟ್ಟಿದ್ದೀನಿ ಫುಡ್ ತುಂಬ ಚೆನ್ನಾಗಿದೆ ಇಲ್ಲಿ. ನನಗೆ ಗೊತ್ತಿರೋರು ಒಂದಷ್ಟು ಜನ ಟೇಸ್ಟ್ ಮಾಡಿ ಹೇಳಿದ್ದಾರೆ. ಸೊ ನಾನು ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾಯಿದ್ದೀನಿ, ಹೇಗಿದೆ ಅಂತ ಹೇಳ್ತೀನಿ. ನೀವು ಬಂದು ಟ್ರೈ ಮಾಡಿ. ಸೊ ಲೆಟ್ಸ್ ಗೋ. ಸುಜಾತಾ ಮಿಲಿಟರಿ ಹೋಟ್ಲ್ ಒಳಗಡೆ ಬಂದಾಯಿತು. ಫುಡ್ಡೆಲ್ಲ ರೆಡಿ ಇದೆ. ಹೇಳ್ತೀನಿ ಏನೇನು ಬಂದಿದೆ ಊಟ ಅಂತ. ಫಸ್ಟು ಚಿಕನ್ ಬಿರಿಯಾನಿ ಬಂದಿದೆ ಆ್ಯಂಡ್ ಚಿಕನ್ ಕಬಾಬ್. ಒಂದು ಪ್ಲ್ಯಾಟರಲ್ಲಿ ಮುದ್ದೆ ಆ್ಯಂಡ್ ಪರೋಟ ಬಂದಿದೆ. ಅದಕ್ಕೆ ಜೊತೆಲಿ ಕುರ್ಮಾ ಇದೆ, ಮಟನ್ ಕುರ್ಮಾ ಆ್ಯಂಡ್ ಚಿಕನ್ ಕುರ್ಮಾ ಎರಡೂ ಇದೆ. ಚಿಕನ್ ಫ್ರೈ ಆ್ಯಂಡ್ ಬರೀ ಲಿವರ್, ಮಟನ್ ಲಿವರ್ ಫ್ರೈ ಇದೆ. ಮಟನ್ ಸ್ಪೆಷಲ್ ಮಟನ್ ಫ್ರೈ, ಕೈಮಾ, ಕಾಲ್ ಸೂಪು ಆ್ಯಂಡ್ ಚಾಪ್ಸ್, ಮಟನ್ ಚಾಪ್ಸ್ ಹಾಕೊಳ್ಳೋಣ ಮುದ್ದೆಗೆ, ಚೆನ್ನಾಗಿರುತ್ತೆ. ಸಖತ್ ಪೀಸ್ ಇದೆ. ಸೊ ಟೇಸ್ಟ್ ಮಾಡೋಣ. ಫಸ್ಟ್ ಬೈಟ್. ಮಸಾಲ ನೈಸ್ ಆ್ಯಂಡ್ ಕ್ರೀಮಿ. ಮಟನ್ ಚಾಪ್ಸು ಚೆನ್ನಾಗಿ ಬೆಂದಿದೆ. ಒಳ್ಳೆ ಪಿಂಕಿಶ್ ಮಟನ್ನು. ಮಟನ್ದು ಆ ಫ್ಲೇವರ್ ಚೆನ್ನಾಗಿ ಬರ್ತಾಯಿದೆ. ಸಾಲ್ಟ್ ಒಂದು ಲೈಟ್ ಆ್ಯಡ್ ಆಗಿದೆ ಅದಕ್ಕೆ ಫ್ಲೇವರ್ಗೆ. ಸೊ ಥ್ಯಾಂಕ್ ಯು. ತಲೆ ಮಾಂಸನೂ ಬಂತು. ಸ್ವಲ್ಪ ಫ್ಯಾಟು ಸ್ವಲ್ಪ ಮಟನು ಮಿಕ್ಸ್ ಆಗಿ ಚಾಪ್ಸಲ್ಲಿ. ಸಕ್ಕತ್ತಾಗಿದೆ. ಸೊ ಮುದ್ದೆ ಫಿನಿಶ್ ಮಾಡಾಯಿತು. ಪರೋಟ ಕಡೆ ಹೋಗೋಣ. ಪರೋಟ ಆ್ಯಂಡ್ ಸಾಲ್ನ ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ. ಲೈಟಾಗಿ ಒಂದು ಚಿಕ್ಕ ಪೀಸು ಪರೋಟ ತೊಗೊಂಡು ಸಾಲ್ನ ವಿತ್ ಚಿಕ್ಕ ಫ್ಯಾಟ್ ಪೀಸಸ್ ಇದೆ ಫುಲ್ಲು ಕವರ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ, ಫುಲ್ ಸಾಲ್ನ ಜೊತೆ ಮಿಕ್ಸ್ ಮಾಡಿ ಆ ಚಿಕ್ಕ ಫ್ಯಾಟ್ ಪೀಸಸ್ ಇದೆಯಲ್ಲ ಸಕ್ಕ ಫ್ಲೇವರ್ ಕೊಡ್ತದೆ. ಆ್ಯಂಡ್ ಸಾಲ್ನೂ ಚೆನ್ನಾಗಿದೆ. ಆ್ಯಂಡ್ ಮೀಡಿಯಮ್ ಸ್ಪೈಸು, ತುಂಬ ಸ್ಪೈಸಿ ಇಲ್ಲ. ವೆಲ್ ಫ್ಲೇವರ್ಡ್, ವೆಲ್ ಬ್ಯಾಲೆನ್ಸ್ಡ್ ಟೇಸ್ಟ್ ಇದೆ ಇದು. ಸೊ ಇನ್ನೊಂದು ಬೈಟ್ ತೊಗೊಂಬೋಣ. ಸೊ ಸೂಪರ್. ಸೊ ಸುಜಾತಾ ಮಿಲಿಟರಿ ಹೋಟ್ಲಲ್ಲಿ ಊಟ ಮಾಡ್ತಾಯಿದ್ದಾರೆ ಫ್ರೆಂಡ್ಸು. ಅವ್ರನ್ನ ಮಾತಾಡ್ಸೋಣ. ಸರ್ ನಿಮ್ಮ ಹೆಸರು? ಅಶ್ವಿನ್ ಅಂತ ಸರ್. ಸೊ ಏನು ಆರ್ಡರ್ ಮಾಡಿದ್ರಿ? ಫುಡ್ ಹೇಗಿದೆ? ಫುಡ್ಡು ಸೂಪರ್ ಆಗಿದೆ ಸರ್. ನಾವಿಲ್ಲಿ ಫ್ರೀಕ್ವೆಂಟ್ ವಿಸಿಟರು. ಫಸ್ಟ್ ಅಲ್ಲಿತ್ತು ಹೋಟ್ಲು, ಇಲ್ಲಿದೆ. ನಾವಿಲ್ಲಿ ಬಂದರೆ ಮುದ್ದೆ, ಚಿಕನ್ ಲೆಗ್ ಪೀಸ್ ಎಲ್ಲ ತುಂಬ ಇಷ್ಟ. ಓಕೆ. ನಾವು ಬಂದಾಗ ಅದು ನಮ್ಮದೊಂಥರ ರೆಗ್ಯುಲರ್ ಫುಡ್. ಅದು ಬಿರಿಯಾನಿ ರೈಸ್ ಇಲ್ದರೆ ನಾವು ಇಲ್ಲಿಂದ ಎದ್ದೋಗೋದೇ ಇಲ್ಲ. ನಮ್ಮ ತಂದೆಯವರು ಬಂದಿರಲಿ ಅಂದರೆ ಅವ್ರಿಗೆ ಗೊತ್ತಿರಲಿಲ್ಲ. ಸರಿ ಟೇಸ್ಟ್ ಮಾಡೋಣ ಅಂತ ಇವತ್ತು ಸರ್ ಎಲ್ಲ ಬರ್ತೀವಿ ಸರ್. ಎಲ್ಲ ರೆಗ್ಯುಲರ್ ವಿಸಿಟರ್ಸ್ ಇಲ್ಲೇ ಇರೋದು. ನಾವು ನಿಯರ್ ಬೈ. ಸೊ ಈ ಮಿಲಿಟರಿ ಹೋಟ್ಲು ನಾವು ರೆಗ್ಯುಲರ್ ಆಗಿ ವಿಸಿಟ್ ಮಾಡ್ತಾ ಇದ್ದೀವಿ. ಒಳ್ಳೆ ರಿವ್ಯೂ ಕೊಡ್ರಿ. ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ. ಆ್ಯಕ್ಚುಲಿ ಅವ್ರ ಬ್ರದರು ಅವ್ರ ಫ್ರೆಂಡು ಅಂದ್ಕೊಂಡಿದ್ದೆ ನಾನು. ನಿಮ್ಮ ಅವ್ರ ಡ್ಯಾಡ್ ಅಂತ ಹೇಳ್ತಾರೆ. ನಿಮ್ಮ ಹೆಸರು? ನನ್ನ ಹೆಸರು ರಾಜ್ಕುಮಾರ್ ಅಂದ್ಬಿಟ್ಟು. ಸಕ್ಕದ ಹೆಸರಿದೆ. ಹೇಳಿ ಸರ್, ನೀವೇನು ತಿಂದ್ರಿ? ಆ್ಯಂಡ್ ಫಸ್ಟ್ ಟೈಮ್ ಅಂತ ಹೇಳಿದ್ರು. ನನ್ನ ಮಗ ಕರ್ಕೊಂಬಂದ. ಫ್ಯಾಕ್ಟ್ರಿ ನಮ್ದು ಇಲ್ಲೇ ಜರ್ನಳ್ಳಿ ಇರೋದು. ತುಂಬ ಟೇಸ್ಟಿ ಆಗಿದೆ. ಸೊ ಅದೇನೋ ಚಿಕನ್ ಲಾಲಿಪಾಪು ಇದು ಮತ್ತು ಲೆಗ್ ಪೀಸು ಎಲ್ಲ ಕೊಡಿಸ್ದ. ಬಟ್ ನಾನು ಬಂದಿರೋದು ಫಸ್ಟ್ ಟೈಮು. ಟೇಸ್ಟ್ ಇದೆ, ಹಳ್ಳಿ ಸ್ಟೈಲ್ ಇದೆ, ತುಂಬ ಚೆನ್ನಾಗಿದೆ. ತುಂಬ ಖುಷಿ ಆಯ್ತು ನನಗೆ ಹೋಟ್ಲಿಗೆ ಬಂದಿದ್ದು. ಥ್ಯಾಂಕ್ ಯು. ಥ್ಯಾಂಕ್ ಯು. ಇಲ್ಲಿ ನಾವು ತೋರಿಸಿರೋಂಥ ಆಲ್ಮೋಸ್ಟ್ ರೆಸ್ಟೋರೆಂಟ್ಗಳಲ್ಲಿ ನಾವು ಲಿವರ್ ತೋರಿಸಿರಲಿಲ್ಲ. ಇದು ಮಟನ್ ಲಿವರ್ ಫ್ರೈ. ನನಗೆ ಯೂಶ್ವಲಿ ಇದು ಮಣ್ಣೀರಿ ಅಂತ ಕರೀತಾರೆ, ತಿಲ್ಲಿ ಆ್ಯಂಡ್ ಗುಡ್ದ ಮಣ್ಣೀರಿ ಇದೆಲ್ಲ ಸೂಪರಾಗಿರುತ್ತೆ ಟೇಸ್ಟು. ಆ ಲಿವರ್ದು ಒಂದು ಸ್ವೀಟ್ ಫ್ಲೇವರು ಜೊತೆಗೆ ಈ ಮಸಾಲ ಫ್ಲೇವರು ಸಕ್ಕತ್ತಾಗಿದೆ. ನಾನ್ ವೆಜ್ ಚೆನ್ನಾಗಿ ತಿನ್ನೋರಿಗೆ ಇಷ್ಟ ಇರೋರಿಗೆ ಗೊತ್ತಿರುತ್ತೆ. ಲಿವರಲ್ಲಿ ಒಂದು ಆ ಲೈಟ್ ಸ್ವೀಟ್ ಫ್ಲೇವರ್ ಇರುತ್ತೆ. ಸೊ ನನಗೆ ಅದು ತುಂಬ ಇಷ್ಟ. ಅದು ಚೆನ್ನಾಗಿದೆ ಇದು ಫ್ಲೇವರು. ಆ್ಯಂಡ್ ಮಸಾಲ ಚೆನ್ನಾಗಿ ಹಾಕಿದ್ದಾರೆ, ಸ್ಪೈಸಿಯಾಗಿ ವೆಲ್ ಬ್ಯಾಲೆನ್ಸ್ಡ್.
ಕಸ್ಟಮರ್ ರಿವ್ಯೂ ಕೇಳೋಣ. ಸರ್ ನಿಮ್ಮ ಹೆಸರು? ಸರ್ ಮಾದೇಶ್ ಅಂತೇಳಿ. ಓಕೆ, ಊಟ ಏನು ಆರ್ಡರ್ ಮಾಡಿದ್ರಿ ಆ್ಯಂಡ್ ಸರ್ ಫಿಶ್ ಕಬಾಬ್ ಆರ್ಡರ್ ಮಾಡಿದ್ದೆ, ಮತ್ತು ಮುದ್ದೆ ಮತ್ತು ರೈಸು. ಸರ್ ನಾವು ಇಲ್ಲಿ ಕಸ್ಟಮರು ಹೊಸ್ತೇನಿಲ್ಲ, ನಾವು ಪಕ್ಕದ ರೋಡಲ್ಲಿತ್ತು ಅವಾಗಿಂದಲೂ ಅಷ್ಟೇ ಇಲ್ಲಿ ಬರ್ತಾನೆ ಇರ್ತೀವಿ. ವೀಕ್ಲಿ ಒಂದು 2 ಟೈಮ್ 3 ಟೈಮು ಬರ್ತಾನೆ ಇರ್ತೀವಿ. ಸರ್ ತಿಂಡಿ ಎಲ್ಲ ಚೆನ್ನಾಗಿರುತ್ತೆ, ತೊಂದರೆ ಇಲ್ಲ. ಅದರಲ್ಲೂ ಫಿಶ್ ಕಬಾಬು ಮತ್ತು ಕಬಾಬು, ಲಾಲಿಪಾಪು ಚೆನ್ನಾಗಿರುತ್ತೆ. ಅದೇ ಹೇಳಕ್ಕೆ ಬಂದೆ, ಅವ್ರ ಮಸಾಲೆ ಆಗಲಿ ಅಥವಾ ಇದಾಗಲಿ ತುಂಬ ಲೈಟಾಗಿರುತ್ತೆ, ಅಂದರೆ ತಿಂದ ತಕ್ಷಣ ಬೇಗ ಡೈಜೆಸ್ಟ್ ಆಗುತ್ತೆ. ಹೌದು. ಆಮೇಲೆ ಇಟ್ಟಿರೋ ಜಾಗ ಕೂಡ ತುಂಬ ಕ್ಲೀನಾಗಿ. ಹೌದು ಸರ್, ಕ್ಲೀನ್ ಇದೆ. ಮತ್ತು ಅದೇ ಹೇಳ್ತೀವಲ್ಲ ಸರ್, ನೀಟ್ನೆಸ್ ಇದೆ, ಕ್ಲೀನ್ ಇದೆ. ಮತ್ತು ಆಯಿಲ್ ಅಷ್ಟೇ ಜಾಸ್ತಿಯಾಗಿ ಏನು ಯೂಸ್ ಮಾಡಲ್ಲ, ಕರೆಕ್ಟ್ ಇದೆ ಸರ್, ತೊಂದರೆ ಇಲ್ಲ. ಆಯ್ತು. ನೆಕ್ಸ್ಟು ಬಿರಿಯಾನಿ, ಒಂದು ಮೊಟ್ಟೆ ಇಟ್ಟು ಆ್ಯಂಡ್ ಮೇಲೆ ಚಿಕನ್ ಪೀಸಸ್ ಒಳ್ಳೆ ಕ್ವಾಂಟಿಟಿ ಇದೆ. ಸೊ ಸ್ವಲ್ಪ ಹಾಕ್ಕೊಂಡು ಟೇಸ್ಟ್ ಮಾಡೋಣ ಫಸ್ಟು. ಇದು ಜಸ್ಟ್ ಈಗ ಮಾಡಿದ್ರು, ಮೇಕಿಂಗ್ ಕೂಡ ನೋಡಿದ್ದೀವಿ ನಾವು ಚಿಕನ್ ಬಿರಿಯಾನಿದು, ನಾನು ತೋರಿಸಿದ್ದೀನಿ ನಿಮಗೆ. ಸೊ ಸಖತ್ ಬಿಸಿ ಬಿಸಿಯಾಗಿದೆ. ಬಿರಿಯಾನಿ ಏನಂದರೆ ಒಂದೊಂದು ಹೋಟ್ಲಲ್ಲಿ, ಒಂದೊಂದು ರೆಸ್ಟೋರೆಂಟಲ್ಲಿ, ಒಂದೊಂದು ರೀಜನಲ್ಲಿ, ನಮ್ಮ ಬೆಂಗಳೂರಲ್ಲೇ ನೋಡೋಕೆ ಹೋದರೆ ನಿಮಗೆ ಇಡೀ ಒಂದು 55 ಕಿಲೋಮೀಟ್ರಿಗೆ ಒಂದೊಂದು ಫ್ಲೇವರ್ ಚೇಂಜ್ ಆಗುತ್ತೆ. ಸೊ ಇಲ್ಲಿ ಇವರು ಟೊಮ್ಯಾಟೊ ಆ್ಯಂಡ್ ಆನಿಯನ್ನ ಚಾಪ್ ಮಾಡಿ ಹಾಕಿ ಫ್ರೈ ಮಾಡಿದಾರಲ್ಲ, ಅದೊಂದು ಬೇರೆ ಥರ ಫ್ಲೇವರ್ ಸಿಗುತ್ತೆ ನಿಮಗೆ. ಪಲಾವಿಶ್ ಬಿರಿಯಾನಿ ಎರಡು ಮಿಕ್ಸ್, ಒಂಥರ ನಾಟಿ ಸ್ಟೈಲಲ್ಲಿ. ಚಿಕನ್ ಫ್ಲೇವರ್ ನೋಡೋಣ. ಚಿಕನ್ ಏನಂದರೆ ಆ್ಯಕ್ಚುಲಿ ಬಾಯ್ಲ್ ಮಾಡಿ ಇಟ್ಟಿರ್ತಾರೆ, ಅದನ್ನು ಬಿರಿಯಾನಿಗೆ ಹಾಕಿ ಒಂದು ದಮ್ ಥರ ಮಾಡಿ. ಮೊಟ್ಟೆ ಜೊತೆ ಒಂದು ಬೈಟ್ ಆ್ಯಂಡ್ ನೆಕ್ಸ್ಟ್ ಹೋಗೋಣ. ಮಸಾಲ ತುಂಬ ಕಮ್ಮಿ ಇದೆ ಬಿರಿಯಾನಿಯಲ್ಲಿ, ಒಂದು ಸಟಲ್ ಫ್ಲೇವರ್ ಇದೆ, ತುಂಬ ಓವರ್ ಸ್ಪೈಸ್ಡ್ ಏನಲ್ಲ, ಇದು ಒಂದು ಸಟಲ್ ಫ್ಲೇವರ್ ಸಿಗುತ್ತೆ ನಿಮಗೆ. ಸೊ ಕಬಾಬ್ ಇದೆ, ಕಬಾಬು ಬಿರಿಯಾನಿ ಕಾಂಬಿನೇಷನ್ ಯೂನಿವರ್ಸಲ್ ಅದು. ಒಂದು ಚಿಕ್ಕ ಕಬಾಬ್ ಬೈಟ್ ತೊಗೊಂಡು ಒಂದು ಕಾಂಪ್ಲಿಮೆಂಟಿಂಗ್ ಕಬಾಬ್ ಇದು, ಒಂದು ಕ್ಲೀನಾಗಿ ನಾರ್ಮಲ್ ಕಬಾಬ್ ಫ್ಲೇವರ್ ಇದೆ. ಆ್ಯಂಡ್ ಇವ್ರದ್ದೊಂದು ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ರು ಅನ್ಸುತ್ತೆ, ಅದೊಂದು ಒಳ್ಳೆ ಫ್ಲೇವರ್ ಕೊಡ್ತಾ ಇದೆ ನಿಮಗೆ. ನಾವು ಆ್ಯಕ್ಚುಲಿ ವೀಕ್ ಡೇಸಲ್ಲಿ ಬ್ಯುಸಿ ಟೈಮಲ್ಲಿ ಲಂಚ್ ಟೈಮಿಗೆ ಬಂದಿದ್ವಿ, ಸಿಕ್ಕಾಪಟ್ಟೆ ಕ್ರೌಡ್ ಇದೆ, ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ನಾವು ಆದಷ್ಟು ಬೇಗ ರಿವ್ಯೂನ ಮುಗಿಸಿ ಅವ್ರಿಗೆ ಜಾಗ ಕೊಟ್ಟರೆ ಅವರು ಹೊಟ್ಟೆ ತುಂಬ ಊಟ ಮಾಡ್ತಾರೆ. ಸೊ ಇನ್ನೊಂದು ರಿವ್ಯೂ ಕೇಳ್ಬೇಡ ಸರ್. ನಿಮ್ಮ ಹೆಸರು? ಶಿವಕುಮಾರ್ ಅಂತ. ಸರ್ ಊಟ ಹೇಗಿದೆ ಆ್ಯಂಡ್ ನೀವೇನು ಆರ್ಡರ್ ಮಾಡಿದ್ದೀರಾ? ಸರ್ ನಾನೀಗ ಪ್ರೆಸೆಂಟ್ ಬಂದ್ಬಿಟ್ಟು ಮಟನ್ ಫ್ರೈ ಮತ್ತು ಮುದ್ದೆ 2 ಚಿಕನ್ ಫ್ರೈ ಆರ್ಡ್ರ್ ಮಾಡಿದ್ದೀವಿ. ಚೆನ್ನಾಗಿದೆ, ಫುಡ್ಡೆಲ್ಲ ಚೆನ್ನಾಗಿದೆ. ನಾವು ಹೆಚ್ಚು ಕಡಿಮೆ 15 ವರ್ಷದಿಂದ ಕಸ್ಟಮರು. ಸೊ ಸೀನಿಯರ್ ನೀವು? ಹೌದು ಸೀನಿಯರು. ಆ್ಯಂಡ್ ನೀವು ಈ ಥರ ಊಟ ಮಾಡಿ ಈ ಥರ ಹೋಟೆಲ್ಗಳಿಗೆ ಇದು ಮಾಡಿರೋದಕ್ಕೆ ಅವ್ರಿಗೂ ಒಂದು 20 ವರ್ಷ ಕಂಟಿನ್ಯೂಸ್ ಮಾಡ್ಕೊಂಡ್ಬರ್ತಾರೆ. ಹೌದು. ಸೊ ಥ್ಯಾಂಕ್ ಯು. ನೆಕ್ಸ್ಟ್ ತಲೆ ಮಾಂಸ ಟೇಸ್ಟ್ ನೋಡೋಣ. ಒಂದು ಒಳ್ಳೆ ಮೀಟ್ ಪೀಸ್ ಸಿಕ್ಕಿದೆ ತಲೆ ಮಾಂಸಲ್ಲಿ. ತಲೆ ಮಾಂಸ ಏನಂದರೆ ಸ್ವಲ್ಪ ಬೋನ್ ಜಾಸ್ತಿ ಇರುತ್ತೆ, ನಿಮ್ಗೆ ಆ ಮಸಾಲೆ ಅಥವಾ ಸಾರು ಮಾಡಿದ್ರೆ ಅದರಲ್ಲಿ ಫ್ಲೇವರ್ ಸಿಗುತ್ತೆ ನಿಮಗೆ. ಆ್ಯಂಡ್ ಅಫ್ಕೋರ್ಸ್ ಬ್ರೈನ್ ಫ್ರೈ ಇದ್ದೇ ಇರುತ್ತೆ ಇದರಲ್ಲಿ. ಸ್ಪೆಷಲಿ ತಲೆಯಲ್ಲಿ ನನಗೆ ಟಂಗು ಅಥವಾ ಆ ಸ್ಕಿನ್ನು ಸಖತ್ ಒಳ್ಳೆ ಫ್ಲೇವರ್ ಕೊಡುತ್ತೆ. ಸೊ ಎರಡೂ ಸಿಕ್ಕಿದೆ, ಒಂದು ಟಂಗ್ ಪೀಸು ಇದೆ ಆ್ಯಂಡ್ ಒಳ್ಳೆ ಮೀಟ್ ಪೀಸ್ ಕೂಡ ಸಿಕ್ತು. ಮಸಾಲ ಆಲ್ಮೋಸ್ಟ್ ಒಂದು ಲಿವರ್ ಏನು ಫ್ಲೇವರ್ ಇತ್ತಲ್ಲ, ಆಲ್ಮೋಸ್ಟ್ ಅದೇ ಒಂದು ಮಸಾಲ ಟೇಸ್ಟ್ ಇದೆ. ತಲೆ ಮಾಂಸ ಆಗಿರೋದಕ್ಕೆ ಇನ್ನೊಂದು ಬೇರೆ ಒಂದು ಅರೋಮಾ ಆ್ಯಂಡ್ ಫ್ಲೇವರ್ ಕೊಡ್ತಾ ಇದೆ. ಯಾರೋ ಆಮ್ಲೆಟ್ ಆರ್ಡರ್ ಮಾಡ್ತಾರೆ, ನಮಗೂ ತಿನ್ಬೇಕು ಅನಿಸ್ತಾ ಇದೆ. ಫಸ್ಟ್ ಇದನ್ನು ಖಾಲಿ ಮಾಡಿದ್ರೆ ಸಾಕು ನಮಗೆ. ಚೆನ್ನಾಗಿದೆ. ಒಂದೊಂದು ಕಡೆ ತಲೆ ತುಂಬ ಬೇಯಿಸ್ಬಿಡ್ತಾರೆ, ಇಲ್ಲಿ ಪ್ರಾಪರ್ ಕರೆಕ್ಟಾಗಿ ಬಂದಿದೆ. ಗಟ್ಟಿಯಾಗಿ ಸ್ವಲ್ಪ ಚೂರಿಯಾಗಿರುತ್ತೆ, ನಿಮಗೆ ಆವಾಗಲೇ ಒಂದು ಫ್ಲೇವರ್ ಸಿಗೋದು. ತುಂಬ ಸಾಫ್ಟಾಗಿದ್ರೆ ಅದೊಂಥರ ನನಗೆ ಇಷ್ಟ ಆಗೋದಿಲ್ಲ ಪರ್ಸ್ನಲಿ. ಸೊ ಇದು ಕರೆಕ್ಟಾಗಿ ಬೇಯಿಸಿದ್ದಾರೆ, ಚೆನ್ನಾಗಿದೆ. ಸರ್ ನಿಮ್ಮ ಹೆಸರು? ರಮೇಶ್ ಅಂತ. ನಾನು. ನೀವೇನು ಆರ್ಡರ್ ಮಾಡಿದ್ವಿ, ಹೇಗಿದೆ ಸರ್? ಈಗ ಮಟನ್ ಚಾಪ್ಸ್ ಒಂದು ಮಾಡಿದ್ವಿ, ಚಿಕನ್ ಫ್ರೈ ಮಾಡಿದ್ವಿ, ತುಂಬ ಚೆನ್ನಾಗಿದೆ ಟೇಸ್ಟು. ಸುಮಾರು ನಾವು ವೀಕ್ಲಿ 2 ಟೈಮ್ ಅಂತೂ ಪಕ್ಕಾ ಬಂದೇ ಬರ್ತೀವಿ. ತುಂಬ ಚೆನ್ನಾಗಿದೆ ಟೇಸ್ಟು. ನೀವು ಅಲ್ಲೇ ಮುಂಚೆ ರೆಗ್ಯುಲರಿಂದ ಬರ್ತೀವಿ? ಹೌದು. ಅದು ಹೊಡೆದಾಕಿದ್ಮೇಲೆ ಇವಾಗ ಹೊಸದಾಗಿ ಮಾಡಿದ್ದಾರೆ, ಬಟ್ ರೆಗ್ಯುಲರಾಗಿ ಬರ್ತಾ ಇರ್ತೀವಿ. ಬೇರೆ ಹೋಟ್ಲು ಥರ ಗ್ಯಾಸ್ಟ್ರಿಕ್ಕು ಇಲ್ಲ ಆ ಥರ ಇನ್ನೂ ಇಲ್ಲ, ಬಟ್ ಇಲ್ಲಿ ಚೆನ್ನಾಗಿ ಜೀರ್ಣ ಆಗುತ್ತೆ. ಸೌದೆ ಒಲೆಯಲ್ಲಿ ಮಾಡೋದ್ರಿಂದ ಹೌದು, ನಾವು ಅದಕ್ಕೋಸ್ಕರನೇ ಬರೋದು ಇಲ್ಲಿಗೆ. ಸೂಪರ್. ಸೊ ಥ್ಯಾಂಕ್ ಯು ಸರ್, ಖುಷಿ ಆಯ್ತು ಮಾತಾಡ್ಸೋದಕ್ಕೆ. ಥ್ಯಾಂಕ್ ಯು. ಸೊ ಎಕ್ಸೈಟ್ಮೆಂಟಲ್ಲಿ ಫುಡ್ ಬಂದಿದ್ದು ಆ ಸ್ಪೀಡ್ಗೆ ಫಸ್ಟು ಕಾಲು ಸೂಪ್ ಕುಡಿಯೋದು. ಕಾಲು ಸೂಪಿಂದ ಸ್ಟಾರ್ಟ್ ಮಾಡಿ ಕುಡಿದ ತಕ್ಷಣ ನಿಮ್ಗೆ ಒಂದು ಸ್ವಲ್ಪ ಆ್ಯಪಿಟೈಸ್ ಚೆನ್ನಾಗಿದ್ದಾಗುತ್ತೆ, ಹೊಟ್ಟೆ ಹಸಿವು ಆಗುತ್ತೆ. ಸೊ ಫಸ್ಟು ಕಾಲು ಸೂಪ್ ಕುಡಿಬೇಕು, ನಾನು ಮರ್ತ್ಬಿಟ್ಟೆ, ಬಟ್ ಈಗ ಕುಡಿಯೋಣ. ಸೂಪ್ ಕೂಡ ಒಂದು ಲೈಟಾಗಿದೆ, ಸ್ವಲ್ಪ ಗಾರ್ಲಿಕ್ಕು ಅದೆಲ್ಲ ಫ್ಲೇವರ್, ಆನಿಯನ್ ಎಲ್ಲ ಇದು ಮಾಡಿದ್ದಾರೆ. ಒಂದು ಚಾಡ್, ಒಂದು ಸ್ಮೋಕಿ ಫ್ಲೇವರ್ ಬರುತ್ತೆ ಅದರಲ್ಲಿ. ಆ್ಯಂಡ್ ಸ್ವಲ್ಪ ಕೊತ್ತಂಬರಿ. ಪರ್ಫೆಕ್ಟ್ ಸೂಪು. ನಿಧಾನಕ್ಕೆ ಸ್ಪೈಸ್ ತಗಲುತ್ತೆ.
ಸೊ ಕೈಮಾ ಉಂಡೆ ಇದೆ, ತುಂಬ ಸಾಫ್ಟಾಗಿ ಹಾಗೆ ಬ್ರೇಕ್ ಆಗ್ತಾಯಿದೆ. ನೋಡೋಣ ಇದ್ರೊಳಗಡೆ ಅವ್ರದ್ದು ಚಿಲ್ಲಿ ಪೌಡ್ರು ಇದೆಲ್ಲ ಹಾಕಿ, ಧನಿಯಾ ಪೌಡ್ರು ಆ್ಯಂಡ್ ಎಗ್ ಇದೆಲ್ಲ ಹಾಕಿ ಒಂದು ಉಂಡೆ ಮಾಡ್ತಾರೆ. ಸೊ ಮಟನ್ ಫ್ರೈ ಅಂತೆ, ಕೈಮಾ ಚೆನ್ನಾಗಿದೆ ಟೇಸ್ಟು. ಅದರಿಂದ ನೆಕ್ಸ್ಟ್ ಇದಕ್ಕೆ ಹೋಗೋಣ. ಒಳ್ಳೆ ನಲ್ಲಿ ಪೀಸ್. ಈ ಮಸಾಲೆ ಲಿವರು, ತಲೆ ಮಾಂಸ ಎಲ್ಲ ತಿಂದವಲ್ಲ, ಇದು ಮಟನ್ ಒಂದು ಸ್ವಲ್ಪ ಎಕ್ಸ್ಟ್ರಾ ಸ್ಪೈಸ್ ಹಾಕಿ ಚೆನ್ನಾಗಿ ಮಾಡಿದ್ದಾರೆ. ನಲ್ಲಿಗೂ ಆ ಫ್ಲೇವರ್ ಇಳಿದು ಚೆನ್ನಾಗಿದೆ. ಬರೀ ಮಟನ್ ಟೇಸ್ಟ್ ನೋಡೋಣ. ಆಲ್ಮೋಸ್ಟ್ ಎಲ್ಲ ಟೇಸ್ಟ್ ಮಾಡಿದ್ವಿ. ಓನರ್ನ ಮಾತಾಡ್ಸೋಣ ಅಂತ ಬಂದ್ವಿ. ಅವ್ರೇನು ಹೇಳಿದ್ರೆ, ಸರ್ ಫಸ್ಟ್ ನಮ್ಗೆ ಇಂಪಾರ್ಟೆಂಟ್ ಕಸ್ಟಮರ್ಸು, ಫ್ರೆಂಡ್ಸು, ತುಂಬ ವರ್ಷದಿಂದ ಬರ್ತಾರೆ, ತುಂಬ ಒಂದು ಒಳ್ಳೆ ಪರಿಚಯ ನಮಗೆ. ಆ ಥರ ಫ್ರೆಂಡ್ಸ್ ಒಂದಷ್ಟು ಜನ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಶಂಕರ್ ಅಂತ. ನಿಮ್ಮ ಹೆಸರು ಸರ್? ಅಶೋಕ್. ಜಯದೀಪ್. ಮುನಿರಾಜ್. ಸೊ ಹೇಳಿ ಸರ್, ಹೋಟ್ಲ್ ಬಗ್ಗೆ ಹೇಳಿ. ಒಂದು 20 ವರ್ಷದಿಂದ ನಡೀತಾ ಇದೆ ಅಂತ ಹೇಳಿದ್ರಿ ಸರ್. ಸರ್ ಖಂಡಿತ ಯಾವಾಗಲಿಂದ ಬರ್ತಾ ಇದ್ದೀರಾ? ಅಂದರೆ ಟೇಸ್ಟ್ ಅಂದ್ರೆ ಅದ್ರ ಬಗ್ಗೆ ಯಾರು ಮಾತಾಡೋಂಗಿಲ್ಲ. ನಿಮ್ಗೆ ಇಲ್ಲಿ ತುಂಬ ಇಷ್ಟ ಆಗಿರೋಂಥ ಒಂದು ಫುಡ್ ಅಂದರೆ ಯಾವುದು ಸರ್? ಇಲ್ಲಿ ರೆಗ್ಯುಲರ್ ಬಂದಾಗ ತಿಂತೀರಲ್ಲ? ಸರ್ ತಲೆ ಮಾಂಸ ಮತ್ತು ಪರೋಟ. ಸೂಪರ್. ಸೊ ಅದೊಂದು ಕಾಂಬಿನೇಷನ್. ಸೂಪರ್. ಅದ್ರ ಬಗ್ಗೆ ಅಂತೂ ಎರಡು ಜೊತೆ ಎಲ್ಲ ಬರ್ತೀರಾ? ಹಾಂ ಖಂಡಿತ. ಆ್ಯಕ್ಚುಲಿ ನಾವು ವೆಜ್ಜು, ಪ್ಯೂರ್ ವೆಜ್ ಏನಲ್ಲ. ನಮ್ಮ ಫ್ರೆಂಡು ತುಂಬ ಬರ್ತಾ ಇರ್ತಾರೆ, ಅವ್ರ ಜೊತೆ ನಾನು ಬರ್ತೀನಿ ಅಷ್ಟೇ. ಹೋಟೆಲ್ ನನಗೆ ಗೊತ್ತಿರಲಿಲ್ಲ, ಶಿಫ್ಟ್ ಆಗಿದ್ದು ಗೊತ್ತಿಲ್ಲ, ಬಟ್ ಅಲ್ಲಿ ಇತ್ತದು. ಶಿಫ್ಟ್ ಆದ್ಮೇಲೆ ಇವರೇ ಬೋರ್ಡ್ ತೋರಿಸಿ ವೆಜಿಟೇರಿಯನ್ನು ಈ ಹೋಟ್ಲ್ ಕರ್ಕೊಂಡು ಇದು ಮಾಡ್ತಾರೆ. ಅವ್ರಿಗೆ ಎಷ್ಟು ಇಷ್ಟ ಇರ್ಬೋದು? ತುಂಬ ಇಷ್ಟ ಇರೋದ್ರಿಂದಲೇ ಅವ್ರು ಬರೋದು. ಅವ್ರು ಆ್ಯಕ್ಚುಲಿ ಈಗ 1 ಕಿಲೋಮೀಟ್ರಿಂದ ನಡ್ಕೊಂಡೇ ಬಂದಿದೆ ಅದನ್ನು ಟೇಸ್ಟಿಗಾಗಿ. ಖಂಡಿತ ನಮ್ಮ ಸಬ್ಸ್ಕ್ರೈಬರ್ಸ್. ಬಾಯ್. ಆ್ಯಂಡ್ ಚಿಕನ್ ಫ್ರೈ ಒಂದಿದೆ, ಅದನ್ನು ಟೇಸ್ಟ್ ಮಾಡಿ ಒಂದು ಪ್ರಾಪರ್ ಫುಲ್ ರಿವ್ಯೂ ಕೊಡೋಣ ನಿಮಗೆ. ಚಿಕನ್ಗೆ ಮಟನ್ಗೆ ಅದೊಂದು ಡಿಸ್ಟಿಂಕ್ಟ್ ಫ್ಲೇವರ್ ಇದೆ. ಪ್ರಾಬಬ್ಲಿ ಮಟನ್ ಫ್ಲೇವರ್ ಇಲ್ದಿರೋದಕ್ಕೆ ಅದೊಂದು ಟೇಸ್ಟ್ ಬರ್ತಾ ಇದೆ ಗೊತ್ತಾ. ಚಿಕನ್ದು ಒಳ್ಳೆ ಕಾಂಪಿಟೇಷನ್ ಕೊಡ್ತಾ ಇದೆ ಮಟನ್ಗೆ. ಒಂದ್ಸಲ ಮಟನ್ ತಿಂದಮೇಲೆ ಚಿಕನ್ ನಿಮ್ಗೆ ಅಷ್ಟೊಂದು ಗೊತ್ತಾಗಲ್ಲ ಟೇಸ್ಟು, ಅಥವಾ ಕೆಲವ್ರಿಗೆ ಇಡಿಸೋದಿಲ್ಲ. ಬಟ್ ಇದೆರಡು ಚಿಂದೆ ಇದೆ. ನನಗೆ ಇದರಲ್ಲಿ ತುಂಬ ಇಷ್ಟ ಆಗಿದೆ ಅಂತ ಹೇಳ್ತೀನಿ. ಮಟನ್ ಲಿವರು, ಚಿಕನ್ ಫ್ರೈ ಸಕ್ಕತ್ತಾಗಿದೆ, ತಲೆ ಮಾಂಸ ಗುಡ್, ಕೈಮಾ ಡೀಸೆಂಟ್ ಆಗಿದೆ, ಕಾಲ್ ಸೂಪ್ ಸಿಂಪಲ್ ಆ್ಯಂಡ್ ಕ್ಲೀನ್, ಆ್ಯಂಡ್ ಪರೋಟ ಮುದ್ದೆ ಶೇರ್ವ ಚೆನ್ನಾಗಿದೆ. ಸೊ ಒಳ್ಳೆ ಬಂದರೆ ಕ್ವಿಕ್ ಲಂಚ್ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಬಿರಿಯಾನಿ ಮಾತ್ರ ನಿಜವಾಗ್ಲೂ ಸಟ್ಲಾಗಿ ಒಂದು ಕ್ಲೀನ್ ಫ್ಲೇವರು, ತಿಂದಿದ ತಕ್ಷಣ ಬೇಗ ಡೈಜೆಸ್ಟ್ ಆಗುತ್ತೆ. ಸೊ ಅದು ಇಟ್ಸ್ ಅ ವೆರಿ ಗುಡ್ ಥಿಂಗ್. ಕಬಾಬ್ ಇಟ್ಸ್ ಗುಡ್. ಸೊ ಈಗ ಸುಜಾತ ಮಿಲ್ಟ್ರಿ ಹೋಟ್ಲು ಭಟ್ರ ಜೊತೆ ಇದ್ದೀವಿ. ಸರ್ ನಿಮ್ಮ ಹೆಸರು? ಸಂತೋಷ್ ಅಂತ. ನಮ್ಮ ಸರ್ ಆಗಲಿ ನೀವಾಗಲಿ ಇಬ್ಬರು ಚೆನ್ನಾಗಿ ಒಂದು ನಿಂತು ಅಲ್ಲಿ ಅಡುಗೆ ಮಾಡ್ತಾ ಇದ್ದೀನಿ, ನೋಡಿದೆ, ನಂಗೆ ತುಂಬ ಖುಷಿ ಆಯಿತು. ಎಷ್ಟು ವರ್ಷದಿಂದ ಅಡುಗೆ ಮಾಡ್ತಾ ಇದ್ದೀರಾ? 5 ವರ್ಷದಿಂದ ಇಲ್ಲಿ ಮಾಡ್ತಾ ಇದ್ದೀನಿ. ಸುಜಾತ ಮಿಲ್ಟ್ರಿ ಹೋಟ್ಲಿಂದ 5 ವರ್ಷದಿಂದ ಮಾಡ್ತಾ ಇದ್ದೀನಿ. ಸೊ ಅಡುಗೆ ಟೋಟಲ್ ಆಗಿ ಅಡುಗೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಟೋಟಲ್ ಒಂದು 30 ವರ್ಷದಿಂದ ಅಡುಗೆ. ಸೊ ಏನೇನು ಸ್ಪೆಷಾಲಿಟಿ ಸರ್ ನಿಮ್ಮದು? ನಮ್ಮ ಹತ್ರ ಚಾಪ್ಸ್ ಸೂಪರ್ ಇದೆ, ಮಟನ್ ಕುರ್ಮಾ, ಆಮೇಲೆ ಚಿಕನ್ ಫ್ರೈ, ಮಟನ್ ಫ್ರೈ ಎಲ್ಲ ನೀವು ಮಾಡಿ? ನಾವೇ ಮಾಡಿದ್ದು. ಕೈಮಾ, ಕಾಲ್ ಸೂಪು, ಆಮೇಲೆ ಮನೇಲಿ ತಿನ್ನಂಗೆ ಒಂದು ನಾಟಿ ಸ್ಟೈಲ್. ನೀವು ಯಾವ ಊರು? ನಮ್ಮ ತಲಗಡ್ಪುರ, ಕನಕಪುರ ಮೇನ್ ರೋಡಲ್ಲೇ ತಲಗಡ್ಪುರ. ಇಲ್ಲ ತುಂಬ ಚೆನ್ನಾಗಿ ಮಾಡಿದ್ರಿ, ಹಂಗೆ ಮಾಡ್ತಾರೆ. ಆ್ಯಂಡ್ ಜನಕ್ಕೆ ಕ್ಲೀನಾಗಿ, ರುಚಿಯಾಗಿ, ಶುಚಿಯಾಗಿ ಒಂದು ಒಳ್ಳೆ ಊಟ ಕೊಟ್ಟು ಅವ್ರಿಗೂ ಖುಷಿಯಾಗಲಿ. ಆ್ಯಂಡ್ ನಿಮಗೂ ಅವರು ತೃಪ್ತಿ ಆದಾಗ ನಿಮಗೂ ಒಂದು ಬ್ಲೆಸ್ ಮಾಡ್ತಾರೆ, ಒಂದು ಖುಷಿ ಆಗುತ್ತೆ. ಫಿಶ್ ಕಬಾಬ್ ಬಂದಿದೆ, ಕಾಟ್ಲಾ ಫಿಶ್ ಕಬಾಬ್ ಟೇಸ್ಟ್ ಮಾಡೋಣ. ಬಿಸಿ ಬಿಸಿ ಬಾಂಡೆಲಿ ಹಾಕಿ ಫ್ರೈ ಮಾಡಿ ಹಂಗೆ ತಂದು ಕೊಟ್ಬಿಟ್ಟಿದ್ದಾರೆ. ಚೆನ್ನಾಗಿದೆ ಟೇಸ್ಟು. ಇದಕ್ಕೆ ನಿಂಬೆಹಣ್ಣು ಹಾಕ್ಕೊಂಡು ಬಿಸಿ ಬಿಸಿ ಫಿಶ್. ಸೊ ಮೇಯ್ನ್ ಕ್ಲೈಮ್ಯಾಕ್ಸ್ ರಸಮ್ ಇದೆ ಇಲ್ಲಿ. ಆ್ಯಂಡ್ ಸ್ವಲ್ಪ ವೈಟ್ ರೈಸ್ ತೊಗೊಂಡಿದ್ದೀನಿ. ಕ್ಲೈಮ್ಯಾಕ್ಸ್ಗೆ ಬಿಸಿ ಬಿಸಿ ರಸಮ್ಮು, ಸ್ವಲ್ಪ ಕೋಲ್ಡ್ ಆಗಿದೆ, ರಸಮ್ಮು ಕುಡಿಯೋಣ, ಹಾಗೆ ಚೆನ್ನಾಗಿರುತ್ತೆ ಟೇಸ್ಟು. ಡಿಫ್ರೆಂಟ್ ಆಗಿದೆ ಇವರು ರಸಮ್ಮು, ಸ್ವಲ್ಪ ಟ್ಯಾಂಗಿ ಆಗಿರುತ್ತೆ ನಾನು ಅಂದ್ಕೊಂಡೆ.
ಮೇಯ್ನ್ ಸುಜಾತ ಮಿಲ್ಟ್ರಿ ಹೋಟ್ಲು ಓನರ್ ಜೊತೆ ಇದ್ದೀವಿ. ಸರ್ ನಿಮ್ಮ ಹೆಸರು ಹೇಳ್ಬಿಡಿ. ಸರ್ ಬಾಬು ಶೆಟ್ಟಿ ಅಂತ ಸರ್. ಓಕೆ, ಸೊ ಮೇಡಮ್ ನಿಮ್ಮ ಹೆಸರು? ಶಶಿಕಲಾ ಶೆಟ್ಟಿ. ಸರ್ ಹೇಳಿ, ಯಾವಾಗಲಿಂದ ನಡೆಸ್ತಾ ಇದ್ದೀರಾ? ಸರ್ ನಾವು 20 ವರ್ಷ ಆಯಿತು, 20 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ ಇದನ್ನೇ. ಮತ್ತಿರ್ಗ ಈಗ ನಮ್ಮ ಹೋಟ್ಲ್ ಒಂದು ಹಳೆದು ಡಾಮಿನೇಷನ್ ಆಗಿದೆ, ಮತ್ತೆ ಇಲ್ಲಿ ಶಿಫ್ಟ್ ಮಾಡ್ಕೊಂಡು ಇಲ್ಲಿ ಬಂದಿದ್ದೀವಿ. ಶಿಫ್ಟ್ ಆಗಿರೋ ಹೊಸ ಲೊಕೇಶನ್ ಹೇಳ್ಬಿಡಿ. ಯಾಕಂದರೆ ತುಂಬ ಜನ ಮುಂಚೆ ಬರ್ತಾ ಇದ್ದವ್ರಿಗೆ ಒಂದು ಸ್ವಲ್ಪ ಡೌಟ್ ಇರುತ್ತೆ. ಹೌದು. ಸೊ ಅದ್ರ ಬಗ್ಗೆ ಹೇಳಿದ್ರೆ ಒಂದು ಅವ್ರಿಗೂ ಇವಾಗ ನಮ್ಮ ಸೇಮ್ ಅಪೋಸಿಟಲ್ಲೇ ಇದ್ದಂಗೆ ಇದ್ದೀವಿ ಸರ್. ಹಳೆ ಹೋಟ್ಲು ಸುಜಾತ ಮಿಲ್ಟ್ರಿ ಹೋಟೆಲ್ ಅಪೋಸಿಟ್ ಮುಂದೆನೇ ಇದ್ದೀವಿ. ಹೆಚ್ಚು ಅದನ್ನು ನಮ್ಮ ಮೆಟ್ರೋ ಪಿಲ್ಲರ್ 100 98 ಇದ್ದೀವಿ ಇವಾಗ. ಜಸ್ಟ್ ಒಂದು 2 ಅಡಿ ಹೆಚ್ಚು ಕಮ್ಮಿ ಇದೆ. ಸೊ ಪಿಲ್ಲರ್ ನಂಬರ್, ಮೆಟ್ರೋ ಸ್ಟೇಷನ್ ಪಿಲ್ಲರ್ ಇರುತ್ತಲ್ಲ 98 ಇದು. ಸೊ ಅಲ್ಲಿ ಬಂದರೆ ನಿಮಗೆ ಆರಾಮಾಗಿ ಸಿಗುತ್ತೆ. ಮೇನ್ ರೋಡ್ ಯಲಚೇನಹಳ್ಳಿ. ಆ್ಯಂಡ್ ನಿಮ್ಮ ಸ್ಪೆಷಲ್ ಫುಡ್ಸು ಸರ್, ನಾನು ಟೇಸ್ಟ್ ನೋಡಿದೆ ಫುಡ್ಡು ತುಂಬ ಒಂದು ಕ್ಲೀನಾಗಿ. ನಾವು ಆ್ಯಕ್ಚುಲಿ ಏನಂದರೆ ಎಲ್ಲ ಹೋಟ್ಲಿಗೆ ಹೋದಾಗ ಕ್ಲೀನಾಗಿ ಮಾಡಿ, ಎಲ್ಲ ತೊಳೆದು ಮಾಡಿ ಅಥವಾ ಎಲ್ಲ ಕ್ಲೀನಾಗಿ ಇಡಿ. ಯಾಕಂದರೆ ಜನಕ್ಕೆ ಇಂಪಾರ್ಟೆಂಟು ಮೇಯ್ನ್ ಕ್ಲೀನ್ಲಿನೆಸ್ಸು. ಬಟ್ ನಾನು ಒಳಗಡೆ ಬಂದಾಗ ಮನೆ ಅಷ್ಟೇ ಕ್ಲೀನಾಗಿ. ನಮ್ಮ ಮನೆ ಫುಡ್ ನಾಟಿ ಫುಡ್ ಸರ್. ನಮ್ಮ ಮನೆ ನಾವೇ ಓನಾಗಿ ನಿಂತು ಮಾಡೋದ್ರಿಂದ ಎಲ್ಲ ಮನೇಲಿ ಏನು ಹೆಂಗೆ ಮಾಡ್ತೀವೋ ಅದಕ್ಕಿಂತ ನೀಟಾಗಿ ಮಾಡ್ತೀವಿ ಇಲ್ಲಿ. ಸೊ ಎಲ್ಲ ಆಲ್ಮೋಸ್ಟ್ ಮಸಾಲೆ ನೀವೇ ಇದು ಮಾಡಿ? ಎಲ್ಲ ಮಾಮೂಲಿ ನಾಟಿ ಸ್ಟೈಲ್ ಮಾಡ್ತೀವಿ, ನಾವೇ ರುಬ್ಬಿ ಮಾಡುವಂಥದ್ದು. ನಮ್ಮಲ್ಲಿ ಚೆನ್ನಾಗಿ ಒಂದು ಲೈಟಾಗಿ ಒಂದು ಜಾಸ್ತಿ ಐಟಮ್ಸ್ ಏನಿಲ್ಲ, ಇರೋ ಐಟಮ್ಸಲ್ಲಿ ನಾವೇ ರೆಡಿ ಮಾಡಿ ಮಾಡುವಂಥದ್ದು ಅಷ್ಟೇ. ಹಾಗೆ. ಆ್ಯಂಡ್ ಯಾವ್ದು ತುಂಬ ಪಾಪ್ಯುಲರ್ ಸೆಲ್ಲಿಂಗ್ ಇಲ್ಲಿ ಅಂದರೆ ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಆಗುತ್ತೆ. ನಿಮ್ಗೆ ಗೊತ್ತಲ್ಲ, ತುಂಬ ಜಾಸ್ತಿ ಅಂತ ತುಂಬ ಜನ ಕೇಳೋದೆ ಮಟನ್ ಫ್ರೈ. ನಮ್ಮಲ್ಲಿ ಸಂಡೇ ಬಂದರೆ ಕಾಲು ಸೂಪು, ಇಡ್ಲಿ, ದೋಸೆಗೋಸ್ಕರ ವೆಯ್ಟ್ ಮಾಡ್ತಾರೆ. ಮತ್ತು ಬೇರೆ ಕಾಲು ಸೂಪ್ ಡೈಲಿ ಸಿಗುತ್ತಾ? ಇಲ್ಲ, ಮಂಡೇ ಮೇಯ್ನ್ ಸಂಡೇ ಡೈಲಿ ಸಿಗುತ್ತೆ. ಸಂಡೇ ಡೈಲಿ ಜಾಸ್ತಿ ಪರ್ಪಸ್ ಆಗುತ್ತೆ. ಸೊ ಒಳ್ಳೇದಾಗಲಿ, ನಿಮ್ಗೆ ಆಲ್ ದ ಬೆಸ್ಟ್. ಆ್ಯಂಡ್ ನಮ್ಮ ಸಬ್ಸ್ಕ್ರೈಬರ್ಸ್ ಒಂದು ಇನ್ವೈಟ್ ಮಾಡಿ ಬಂದು ಇಲ್ಲಿ ಒಂದು ಊಟ ಮಾಡಿ. ಇಲ್ಲ, ಓಕೆ ಸರ್. ನಿಮ್ಮಿಂದ ತುಂಬ ನಮಗೆ ಜನನೂ ಹಾಗೆ ಸಹಕಾರ ಕೊಟ್ಟದಿಂದ ಇದರಿಂದ ಮುಂದೇನೂ ಸಹಕಾರ ಕೊಟ್ಟು ಒಳ್ಳೆ ರೀತಿಯಲ್ಲಿ ನಡಿಬೇಕಂತ ನಮ್ಮ ಆಸೆ. ಸೊ 20 ವರ್ಷದಿಂದ ನಡೀತಾ ಇರೋ ಹೋಟೆಲು, ಒಂದು ಫ್ಯಾಮಿಲಿ ಮನೆ ಇದು ಅಟ್ಮಾಸ್ಫಿಯರ್ ಕೂಡ ಆಗಿದೆ. ಒಂದು ಮನೆ ಹೇಗಿರುತ್ತೋ ಹಾಗೇ ಇರುತ್ತೆ. ಊಟ ಮಾಡೋವಾಗಲೂ ನಮಗೇನು ಹೋಟೆಲ್ ಥರ ಅನ್ಸಲ್ಲ. ಇದು ಮನೇಲಿ ಬಂದು ಕೂತ್ಕೊಂಡಿದ್ದೀರಾ, ಏನು ನೀವೇ ಹಾಕೊಂಡು ಬಡ್ಸ್ಕೊಂಡು ತಿನ್ನೋ ಥರ ಒಂದು ಫೀಲ್ ಸಿಗುತ್ತೆ. ಸೊ ಎಲ್ಲರೂ ಬನ್ನಿ, ಊಟ ಟ್ರೈ ಮಾಡಿ. ಆ್ಯಂಡ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸೊ ಇದು ಒಂದು 20 ವರ್ಷದಿಂದ ಇರೋ ಹೋಟೆಲು. ನೀವು ಶೇರ್ ಮಾಡಿದಷ್ಟು ಜನ ಜಾಸ್ತಿ ಬರ್ತಾರೆ ಆ್ಯಂಡ್ ಇವ್ರಿಗೂ ಒಂದು ಖುಷಿ ಆಗುತ್ತೆ. ಸೊ ಇಲ್ಲಿ ಬಂದರೆ ನಮ್ಮ ಚಾನಲ್ ನೋಡಿ ಬಂದಿದ್ದೀವಿ ಅಂತ ಇವ್ರಿಗೆ ಹೇಳಿ ಅವ್ರಿಗೊಂದು ಖುಷಿ ಆಗುತ್ತೆ. ಒಂದು ಹಾಯ್ ಹೇಳ್ಬಿಡಿ. ಸೊ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ಇದು ಯಾವ ಫಿಶಲ್ಲಿ ಮಾಡೋದತ್ತಮ್ಮ? ಬಿಸಿ ಬಿಸಿ ಬಾಂಡೆಯಲ್ಲಿ ಹಾಕಿ ಫ್ರೈ ಮಾಡಿ ಹಂಗೆ ತಂದು ಕೊಟ್ಬಿಟ್ಟಿದ್ದಾರೆ.